ಎಲ್ಲ ಒಟ್ಟಿಗೆ ಇದ್ರೆ ಊಟ ಕೊಡಲ್ಲ. ಊಟ ಕೊಡಲ್ಲ. ಮನ್ಕ ಬರೋದು. ಸೊ ನಿಮ್ಗೆ ಊಟಕ್ಕೆಲ್ಲ ನೀವು ದುಡ್ಕೊಂತೀರಾ? ನಾವು ಇಲ್ಲಿ ಊಟ ಮಾಡ್ಕೊಂತೀವಿ. ಹೋಟ್ಲ ಮಾಡ್ಕೊಂತೀರಾ? ಸುಮ್ಮನೆ ಮಾಡೋದಷ್ಟೇ ಅಂತ ತಿನ್ನಲ್ಲ ನಾನು. ಮದುವೆ ಆದ್ಮೇಲೆ ಎಲ್ಲಾರ್ದು ಇದೇ ಪರಿಸ್ಥಿತಿ. ನಿಂಬೆಣ್ಣು ಗೈಸ್ ನಾವು ಬೆಸ್ಟ್ ಅಲ್ಲೇ ಬೆಸ್ಟ್ ಕೊಡ್ತೀವಿ ಗೈಸ್. ಅವರ ಪೋರ್ಕ್ ಇಂದ ನಮ್ಮ ಚಿಕನ್ ಚೆನ್ನಾಗಿರುತ್ತೆ ಗೈಸ್, ನೋಡ್ತೀರಿ. ಇವಾಗೇನೆ ಶುರು ವಿಡಿಯೋ ಬರ್ತಿದ್ದೀವಿ ಅಂತ ಇವಾಗ ವಿಡಿಯೋ ಮಾಡ್ಕೊಂಡು ಲಾಗಲ್ಲಿ ನಡೀತಿದೆ. ಲಾಗಲ್ಲಿ ಇದ್ದೀನಿ ಆಲ್ರೆಡಿ ನಾನು. ಈಗ ನಾನು ನವೀನ ಒಂದು ಟೀಮು, ಅವರಿಬ್ರು ಒಂದು ಟೀಮು. ನಾವು ಚಿಕನ್ ಮಾಡ್ತಿದೀವಿ, ಅವ್ರು ಪೋರ್ಕ್ ಮಾಡ್ತವ್ರೆ. ಈಚೆಗಡೆ ಔಟ್ಡೋರ್ ಕುಕಿಂಗ್ ಮಾಡೋದು ಕಷ್ಟ ಆಗ್ತೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಒಂದು ಕ್ರೇಜಿ ಚಾಲೆಂಜ್ ಮಾಡ್ತಾ ಇದೀವಿ, ಕುಕಿಂಗ್ ಚಾಲೆಂಜು. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗವ್ರೆ. ಹಾಯ್ ಗಾಯ್ಸ್. ಇನ್ನೂ 3-4 ಜನ ಬರ್ಬೇಕು ಗೈಸ್, ವೆಯ್ಟ್ ಮಾಡ್ತಿದೀವಿ ಅವ್ರಿಗೋಸ್ಕರ. ನೀನು ತೇಜನ ಗೌತಮ್ ಯಾರೋ ಒಂದು ಕಡೆಗೆ, ಆ ಕಡೆ ಶಶಿ ಅನಿಯಣ್ಣ ಇನ್ನೊಬ್ಬರಣ್ಣ 3 ಜನ ಸೇರಿ ಕುಕಿಂಗ್ ಮಾಡೋದು 2 ಟೀಮಾಗಿ. ತೇಜು ಮನೆಯಿಂದ ಚಿಕನ್ ಏನಾದ್ರು ಮಾಡೋ ಕುಕಿಂಗ್ ಮಾಡೋದು. ಇವಾಗೇನೆ ಶುರು ವಿಡಿಯೋ ಬರ್ತಿದ್ದೀವಿ ಅಂತ ಇವಾಗ ವಿಡಿಯೋ ಮಾಡ್ಕೊಂಡು ಲಾಗಲ್ಲಿ ನಡೀತಿದೆ. ಲಾಗಲ್ಲಿ ಇದ್ದೀನಿ ಆಲ್ರೆಡಿ ನಾನು. ಇವಾಗ 2 ನಿಮಿಷ ರೆಡಿ ಆಗಿರ್ತೀನಿ ನಾವು. ಓಕೆ, ಏನಂದಿರಪ್ಪ ನವೀನ್? ನೋಡೋಣ ಯಾರು ಗೆಲ್ತಾರೆ ಅಂತ. ಚಾಲೆಂಜ್ ಆಗ್ತಿದ್ದೀರಾ? ನಮ್ಮ ಟೀಮ್ ಒಳ್ಳೆ ಭಟ್ರು ಇವ್ರು, ಒಳ್ಳೆ ಭಟ್ರು ಗೈಸ್. ಅಡ್ಗೆ ಮಾಡಕ್ ಬರಲ್ಲ ಗೈಸ್, ನಮ್ಮ ಟೀಮ್ ಅವ್ರು ಮಾಡ್ತಾರೆ. ಒಳ್ಳೆ ಚೆಫ್ ಗೈಸ್ ಇವನು. ನಮ್ಗೆ ಅಡ್ಗೆ ಮಾಡಕ್ ಮದುವೆ ಗಂಡು ನೋಡಿ ಗೈಸ್, ಫುಲ್ ಕೆಲಸ. ಅವ್ರ ಹೆಂಡತಿದಾಗಿರೋದ್ ಎತ್ಕೊಂಬತ್ತವ್ರ ಗೈಸ್. ನೋಡಿ ಗೈಸ್, ಮದುವೆ ಆದ್ಮೇಲೆ ಎಲ್ಲಾರ್ದು ಇದೇ ಪರಿಸ್ಥಿತಿ. ಅಣ್ಣ ನೋಡಿ ಗೈಸ್, ಅವ್ರ ಹೆಂಡತಿ ಬಟ್ಟೆಗಳು, ಸೀರೆಗಳು ಎತ್ಕೊಂಡು ಹೋಗ್ತಾರದು. ಮಾಮ ಅವರು ಹೈ ಲೆವೆಲ್ ಕುಕಿಂಗ್ ಭಟ್ರು ಅಂತ ಬಂದಿದ್ದೀವಿ. ದೊಡ್ಡ ಶೆಫ್ ಇವರು. ಖುಷಿ ನೋಡ್ರಿ, ಖುಷಿಯಾ? ಅಡಿಗೆ ಮಾಡಕ್ಕೆ ಅಡಿಗೆ ಮಾಡಕ್ ಸ್ನಾನ ಮಾಡಿ ರೆಡಿ ಆಗವ್ರೆ. ನೀಟಾಗಿ ಕುಂಕುಮ ಮಾಡ್ಕೊಂಡು ಗೈಸ್ ನಮ್ಮ ಹೆಣ್ಮಗು ನೋಡಿ ಗೈಸ್, ಎಲ್ಲಾರ್ಗು ಸೇಫಾಗಿ ಕೈ ಕೊಟ್ಟವಳೆ. ಥ್ಯಾಂಕ್ ಯು ಮಮ್ಮ. ಇವ್ರಾಗಲೇ ಬ್ಯಾಟಿಂಗು. ಗೈಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. 2 ಟೀಮ್ ಆಗಿದೀವಿ ಈಗ. ನಾನು ನವೀನ ಒಂದು ಟೀಮು, ಅವರಿಬ್ರು ಒಂದು ಟೀಮು. ನಾವು ಚಿಕನ್ ಮಾಡ್ತಾ ಇದೀವಿ, ಅವ್ರು ಪೋರ್ಕ್ ಮಾಡ್ತವ್ರೆ. ಒಂದು ಟೀಮ್ಗೆ 500 ರೂಪಾಯಿ ಗೈಸ್. ಅದ್ರಾಗೆ ಇಬ್ರು ಯಾರು ಚೆನ್ನಾಗಿ ಮಾಡ್ತಾರೋ ಟೇಸ್ಟು ಅವ್ರಿಗೆ ವಿನ್ನರು. 500 ರೂಪಾಯಿ ಮ್ಯಾಕ್ಸಿಮಮ್ ಕ್ರಾಸ್ ಮಾಡಂಗಿಲ್ಲ. 5 ರೂಪಾಯಿ ಮ್ಯಾಕ್ಸಿಮಮ್ ಅಮೌಂಟ್ ಕ್ರಾಸ್ ಮಾಡಂಗಿಲ್ಲ. ಅದು ಕೆಳಗಡೆ ಬೇಕಾದ್ರೆ ಖರ್ಚು ಮಾಡ್ಬೋದು, ಮೇಗಡೆ ಮಾಡಂಗಿಲ್ಲ, ಎಕ್ಸ್ಟ್ರಾ ಮಾಡಂಗಿಲ್ಲ. ಅದೇ ಚಾಲೆಂಜು. ಯಾರು ಬೆಸ್ಟ್ ಟೇಸ್ಟ್ ಕೊಡ್ತಾರೋ ಅವ್ರ ವಿನ್ನರು. ಯಾರಾದ್ರೂ ನಾವೇ ರಿವ್ಯೂ ತಗೊಂತೀವಿ, ಯಾರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೋ ಅವ್ರ ವಿನ್ನರ್. ನಾವೇ ಗೆಲ್ಲೋದು, ಯಾಕಂದ್ರೆ ಪೋರ್ಕ್ ಅಂದ್ರೆ ಪ್ರಾಣ. ನೀವು ಆ ಬಾರ್ ತಿಂತಾ ಇದ್ರೆ ಬೆಣ್ಣೆ ಇದ್ದಂಗೆ ಇರ್ತೈತೆ. ನೋಡ್ರಿ ನಾವ್ ಮಾಡೋದ್ ನೋಡ್ರಿ. ನಮ್ದು ಚಿಕನ್ ನಾವು ಚಿಲ್ಲಿ ಮಾಡ್ತೀವಿ, ಪೋರ್ಕ್ ಚಿಲ್ಲಿ. ಬೆಳ್ಳುಳ್ಳಿ ಪೋರ್ಕ್. ನೋಡಿ ಗಾಯ್ಸ್, ತಿಪ್ಪೇನಹಳ್ಳಿ ರೋಡು, ತಿಪ್ಪೇನಹಳ್ಳಿ ನ್ಯಾಷನಲ್ ಹೈವೇ ಇದು. 180 ಹಿಡಿಬೋದು ಈ ರೋಡಲ್ಲಿ ಗಾಡಿನ. ಥ್ಯಾಂಕ್ಸ್ ಫಾರ್ ದ ಪ್ರೆಸೆಂಟ್ MLA ಎಸ್ ಟಿ ಸೋಮಶೇಖರ್ ಫಾರ್ ದಿಸ್ ಬ್ಯೂಟಿಫುಲ್ ರೋಡ್ಸ್. ಜೀನ್ ತಗೋಣ. ಗೈಸ್ ಚಿಕನ್ ಅಂಗಡಿಗೆ ಬಂದಿದೀವಿ. ಚಿಕನ್ ಹಾಕ್ಸ್ಬೇಕು ಇವಾಗ. ಒಂದು ಕೋಳಿ ಹಾಕ್ಸೋಣಲ್ವಾ? ಹುಡುಗರೆಲ್ಲ ಬರ್ತಾರೆ, ಎಲ್ಲರಿಗೂ ತಿನ್ನಕ್ಕೆಲ್ಲ ಬೇಕು. ಒಂದು ಕೋಳಿ ಮಾಡ್ಕೊಳ್ಳಿ. ಅಣ್ಣ ಹೆಂಗಣ ಕೆಜಿ ಹೆಂಗಣ? ಬೈಲಾರ 190. 190 ಅಂತೆ ಅಣ್ಣ. ಒಂದು ಕೋಳಿ ಹಾಕಿ. ಒಂದು ಕೆಜಿ 600 ಗ್ರಾಮ್ ಐತೆ. ಇದೇ ಹಾಕ್ಸ್ಕೊಳ ಕೋಳಿ. 1 ಕೆಜಿ ಬಂದಿದೆ ಕೋಳಿ. ಇದನ್ನ ಹಾಕ್ಸೋಣ. ಆಯ್ತು. ಓಕೆ ಗಾಯ್ಸ್. ಅಲ್ಲ, ಸ್ಕಿನ್ ಔಟ್ ಅಲ್ಲ, ಸ್ಕಿನ್ ಇರ್ಲಿ. ಗೈಸ್ ಕೋಳಿ ಕಟ್ ಮಾಡ್ತಿದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಚಾಲೆಂಜ್ ರೆಡಿ ಆಗಲಿದೆ. ನೋಡಿ ಗೈಸ್, ಕೋಳಿ ಬರ್ನಿಂಗ್ ಆಯ್ತು. ಈಗೆಲ್ಲ ಸುಳ್ಳಿ ಎಸಿತಾರೆ.
ರೈಸ್ ಕೋಳಿ ಎಲ್ಲ ಕಟ್ಟಾತೈತೆ 100 ರೂಪಾಯಿ ಆಗೈತೆ ಕೋಳಿಗೆ. ಹಾಕೋ. ಮುನ್ನೂರು ರೂಪಾಯಿ ಆಗಿದೆ ಚಿಕನ್ಗೆ. ನಮ್ದು ಟೋಟಲ್ ಆಗಿ 300 ರೂಪಾಯಿ ಖರ್ಚಾಗಿದೆ. ಚಿಕನ್ ರೆಡಿ ಇದೆ, 200 ರೂಪಾಯಿ ಉಳಿದಿದೆ. ಅಷ್ಟು ಐಟಮ್ ತಗೋಬೇಕು. ನೋಡೋಣ ಬನ್ನಿ ಏನ್ ಮಾಡ್ತೀವಿ ಅಂತ. ಕಟಿಂಗ್ ಮಾಡಿಸ್ಬೇಕು ಗೈಸ್, ಫುಲ್ ಜಾಸ್ತಿ ಬಂದ್ಬಿಟ್ಟೈತೆ. ಫ್ರೆಂಡ್ಸ್ ಫೋರ್ಕ್ ತಾಳಕ್ ಬಂದಿದೀವಿ. ಬಂದಿದ್ದೀವಿ ಈಗ. ಎಷ್ಟು ಜನ ಕೆಜಿ? ಕೆಜಿ 400. ಒಳ್ಳೆ ತೊಡೆ ಇವಾಗ ಅಲ್ಲ, ತೊಡೆ ಹಾಕೋಣ. 1 ಕೆಜಿ ಹಾಕಿ. ಒಳ್ಳೆ ತೊಡೆ ಪೀಸ್ ಹಾಕೋಣ, ತೊಡೆ ಪೀಸ್. ಕಂಟೆಂಟ್ಸ್ 700 ಗ್ರಾಮ್ ತಗೊಂಡಿದೀವಿ. ಕೆಜಿ 400 ರೂಪಾಯಿ. ಅದಕ್ಕೆ ಜಾಸ್ತಿ ಆಗುತ್ತೆ. 500 ರೂಪಾಯಿ ಒಳಗೆ ಮಾಡ್ಬೇಕಲ್ಲ, ಅದಕ್ಕೆ ಬರೀ 300 ರೂಪಾಯಿಗೆ ಹಾಕಿಸ್ಕೊಂಡಿದೀವಿ. 750 ಗ್ರಾಮ್ ಹಾಕ್ಸ್ಕೊಂಡಿದೀವಿ. 300 ರೂಪಾಯಿ ಹಂಗೆ ಸಾಕು ಅಷ್ಟೇ. 500 ರೂಪಾಯಿ ಬಜೆಟ್ ಆಗ್ಬೇಕಲ್ಲ ನಮ್ಗೂ. ಒಳ್ಳೆ ಬಾರ್ ನೋಡೋನೆ, ಒಂದ್ ಪೀಸ್ ಟೇಸ್ಟ್ ಮಾಡ್ತಾರೆ. ನೀನೇ ಮಾಡೋಣ. ನಾನು ತಿನ್ನಂಗಿಲ್ಲ, ಇನ್ನಾದ್ರೂ ತಿನ್ನುವೆ. ಮತ್ತೆ ಮಾಡಾದ್ಮೇಲೆ ತಿಂತಾರೆ ಗೈಸ್, ಮಾಡಾದ್ಮೇಲೆ ತಿಂತಾರೆ. ಗೈಸ್ ಈಗ ಫೋರ್ಕ್ ತಗೊಂಡಾಯ್ತು 750 ಗ್ರಾಮು. ಈಗ ಬನ್ನಿ ಐಟಮ್ಸ್ ತರಕ್ ಹೋಗೋಣ. ಇದೊಂದ್ ಸ್ವಲ್ಪ ಬಾಳೆ ಎಲೆ ಬೇಕಾಯ್ತು, ಒಂದ್ 3-4. ಸುಮ್ನೆ ಇಲ್ಲಿ ವ್ಲಾಗ್ಸ್ ಮಾಡ್ತಿದ್ದೋ, ಅದು ಅಡ್ಗೆ ಮಾಡ್ತಿದ್ದೋ, ಅದಕ್ಕೆ ಚಿಕನ್ ಮಾಡ್ತಿದ್ದೋ. ಒಂದ್ 4 ಬಾಳೆ ಎಲೆ ಬೇಕಾಯ್ತು. ಹಾ, ಸುಮ್ನೆ ಮಾಡೋದಷ್ಟೇ ಅಂತ ತಿನ್ನಲ್ಲ ನಾನು. ಕುಯ್ಕಣದ ನೋಡಿ ಗಾಯ್ಸ್ ಹಿಂಗ್ ಹೋಗಿದ್ದಾರೆ. ಅಲ್ಲ, ಚೆನ್ನಾಗಿರೋ ಬಾಳೆದೆಲ್ಲ ಕೂದ್ಬಿಟ್ಟು ಅವ್ರದ. ಚೆನ್ನಾಗಿದೆ. ನಮಗೂ ಶೇರ್ ಮಾಡಪ್ಪ. ಫ್ರೀ ಆಫ್ ಕಾಸ್ಟ್ ಇದು. ಸೊ ಪೇಮೆಂಟ್ ಇಲ್ಲ ಇದಕ್ಕೆ. ಅವ್ರ ಕಾಲೇಜಲ್ಲಿ ಹಿಂಗೆ ಮಾಡೋದು. ಹಂಗೆಲ್ಲ ಮಾಡಲ್ಲ ಗೈಸ್, ಹಂಗೆಲ್ಲ ಇಲ್ಲ. ಗೇಟಲ್ಲೇ ಬರ್ತೀವಿ ನಾವು. ಯಾವಾಗ ಗೇಟಲ್ಲೇ ಬರ್ತೀವಿ. ಮಳೆ ಬೇರೆ ಬಂತು ಬರ್ರು ಗೈಸ್, ಮಳೆ ಬರ್ತೈತೆ. ಬಾಯ್ಸ್ ಎಲ್ಲ ಇಲ್ಲಿ ಬಂದು ಕುಂತಿದೀವಿ ಗೈಸ್. ನೋಡಿ ಮಳೆ. ನಮ್ಮ ಸೊಸೈಟಿ ಗೈಸ್ ಇದು. ಸೊಸೈಟಿ ತಿಪ್ಪೇನಹಳ್ಳಿಯ ಸೊಸೈಟಿ ಇದು. ಅನಿಯಣ್ಣವ್ರು ಏನೋ ಹೇಳ್ತಾ ಇದಾರೆ. ಒಂದ್ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ 108 ವಿಘ್ನ ಅಂತ ಏನೋ ಹೇಳ್ತಾ ಇದ್ದಾರೆ ಡೈಲಾಗ್. ಬೇಜಾರಾಗ್ಬಿಟ್ಟು ನಮಗೆ ಗೈಸ್, ಮಳೆ ಜೋರಾಗಿ ಬರ್ತೈತೆ. ಎಲ್ಲ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಈ ಎಲ್ಲ ಚಿಕನ್ ಪೋರ್ಕ್ ಎಲ್ಲ ತಗೊಂಡ್ಬಿಟ್ಟಿದೀವಿ. ಈಗ ಈಚೆಗಡೆ ಔಟ್ಡೋರ್ ಕುಕಿಂಗ್ ಮಾಡೋದು ಕಷ್ಟ ಆಗ್ತೈತೆ. ಅದಕ್ಕೆ ನಮ್ಮ ಮನೆ ತವೆ ಹೋಗಿ ನಮ್ಮ ಮನೆಯಲ್ಲೇ ಒಳಗಡೆ ಮಾಡೋಣ. ಈಚೆಗಡೆ ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಸ್ಟವ್ ಹಾಕೊಂಡು, ಸ್ಟವ್ ಹತ್ರ ಅಲ್ಲೇ ಹಾಕೊಂಡು ಎಲ್ಲ ಅಲ್ಲೇ ಮಾಡೋಣ. ಟೀಮ್ ಮಾಡ್ಕೊಂಡು ಮಾಡೋಣ. ನೋಡೋಣ ಯಾರ್ಯಾರು ಹೆಂಗ್ ಮಾಡ್ತಾರೆ, ಯಾವ ಟೇಸ್ಟ್ ಮಾಡ್ತೀವಿ. ಮಾಡೋ ಜಾಗ ಚೇಂಜ್ ಆಯ್ತು ಅಷ್ಟೇ, ಮಾಡೋದ್ ಮಾಡೇ ಮಾಡ್ತೀವಿ. ಮಾಡೋ ರೆಸಿಪಿ ಸಿಕ್ಕಾಗಲ್ಲ, ರೆಸಿಪಿ ಸೇಮ್ ಇರುತ್ತೆ. ಗೈಸ್, ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತೈತೆ ಗೈಸ್. ಚೆನ್ನಾಗಿದ್ದೀರಾ? ಚೆನ್ನಾಗಿರಪ್ಪ. ಯಾವ ಅಂದ್ರೆ ತುಕ್ಕೂರು. ತಿಪ್ಪೂರು. ಏನ್ ಕೆಲಸ ಮಾಡ್ತಾ ಇದೀರಾ? ಕಾಯಿ ಸುಲಿತಿದ್ದೀರಾ? ಎಲ್ಲ ಅಭ್ಯಾಸ ಯುದ್ಧದಲ್ಲಿ ಯುದ್ಧಕ್ಕಾಗಲ್ಲ ನೀವು. ಈಗಲೇ ಅಭ್ಯಾಸ. ಎಷ್ಟು ದುಡಿತೀರಾ ದಿನಕ್ಕೆ? 50 ಕೆಜಿ. 50 ರೂಪಾಯಿ. 50 ಕೆಜಿ 50 ಕೆಜಿ ಸುಲಿತೀರಾ? ಕೆಜಿಗೆ 5 ರೂಪಾಯಿ. 5 ರೂಪಾಯಿ ಕೆಜಿ. ಎಷ್ಟು ಅವರ್ ಕೆಲಸ ಮಾಡ್ತೀರಾ? ಸಾಯಂಕಾಲ ಮಾಡ್ತೀನಿ. ಸಂಜೆ 50 ಕೆಜಿ ಸುಲಿತೀರಾ? ಏನ್ ಮಾಡ್ಕೊಂಡು ಹೊಟ್ಟೆಪಾಡು. ಇನ್ನೊಂದ್ರೆ ನಿಮ್ಗೆ ಮಕ್ಕಳೆಲ್ಲ ಇಲ್ವಾ? ಇದೆ ಮಕ್ಕಳು. ನಿಮ್ಮಂಗೆ ಇದಾವೆ. ಏನ್ ಮಾಡಲ್ಲ. ಏನ್ ಮಾಡಲ್ಲ? ಏನು ಕೊಡಲ್ಲ. ದೊಡ್ಡವ್ರ ಮದ್ವೆ ಆಗೈತಲ್ಲ, ಎಲ್ಲ ಮೊಮ್ಮಕ್ಕಳು ಇದಾವೆ. ಏನ್ ಮಾಡಲ್ಲ. ನೀವು ಒಬ್ಬರೇ ಇದ್ದೀರಾ ಮನೇಲಿ? ಎಲ್ಲ ಒಟ್ಟಿಗೆ ಇದ್ರೆ ಊಟ ಕೊಡಲ್ಲ. ಊಟ ಕೊಡಲ್ಲ. ಮನೆ ಬರೋದು. ಸೊ ನಿಮ್ಗೆ ಊಟಕ್ಕೆಲ್ಲ ನೀವು ದುಡ್ಕೊಂತೀರಾ? ನಾವು ಇಲ್ಲಿ ಊಟ ಮಾಡ್ಕೊಂತೀವಿ. ಹೋಟ್ಲ ಮಾಡ್ಕೊಂತೀರಾ? ದುಡ್ಡಿ ಶ್ರಮಜೀವಿಗಳು. ಏನು ಮಾಡೋಕ್ಕಾಗಲ್ಲ. ಎಷ್ಟು ವರ್ಷ ಯಜಮಾನ್ರಿ ನಿಮ್ಗೆ? ವಯಸ್ಸು ಎಷ್ಟು? ವಯಸ್ಸು ನಮ್ಗೆ ಹಾ 66. 66.
ಗೈಸ್ ಆದಷ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅವರು ಚಿಕ್ಕವರಿಂದ ನಮ್ಮನ್ನ ದೊಡ್ಡವ್ರು ಮಾಡೋಕ್ಕೆ ಅವರೆಷ್ಟು ಶ್ರಮ ಬಿದ್ದಿರ್ತಾರೆ ಅಂತ ಅವರಿಗೆ ಗೊತ್ತು. ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ತರಕಾರಿ ತಾಣಕ್ಕೆ ತರಕಾರಿ ತಗೊಂಡೆ, ಮಳೆ ಬೇರೆ ತುಂಬಾ ಬಂದ್ರೆ ಇವಾಗ ಔಟ್ರ್ ಇವಾಗ ಶಶಿಯವ್ರ ಮನೆ ಕುಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವ್ ಅನ್ಕೊಂಡಿರೋ ಪ್ಲಾನ್ ಏನೂ ಆಗಿಲ್ಲ, ಬಟ್ ಪರವಾಗಿಲ್ಲ. ನೋಡಿ ಗೈಸ್, ಮಾಮ ಎಷ್ಟು ತರಲೆ ಮಾಡ್ತಾನೆ. ಆಫ್ ಕ್ಯಾಮ್ರಾ ತುಂಬಾ ತರಲೆ ಗೈಸ್. ಇವನು ಗೈಸ್ ತರಕಾರಿ ಅಂಗಡಿ ಮಾಲೀಕರು ನಮ್ಮ ರಾಜು ಅಣ್ಣವರು. ಅಣ್ಣ ತರಕಾರಿ ಕೊಡೋಣ ನಮ್ಗೆ. ಚಿಕನಿಗೆ ಏನೇನ್ ಹಾಕ್ತಾರೆ? ನೀವು ಚಿಕನ್ ತಿನ್ನಲ್ವಾ? ಓಕೆ. ನಾ ಪುದೀನ, ಕೊತ್ತಂಬರಿ ಸೊಪ್ಪು ಕಮ್ಮಿ ಬಜೆಟ್ ಅಲ್ಲ ಅಣ್ಣ. ಪುದೀನ ಒಂದ್ 5 ರೂಪಾಯಿ ಅಣ್ಣ, ಸಾಕು, ಜಾಸ್ತಿ ಬೇಡ. ಯಾಕಂದ್ರೆ ಬಜೆಟ್ ಫಿಕ್ಸ್ ಮಾಡ್ಬಿಟ್ಟಿದೀವಿ, 500 ರೂಪಾಯಲ್ಲೇ ಮಾಡ್ಬೇಕು ಅಂತ. ನೋಡ ಶುಂಠಿ ಅಷ್ಟು, ಆಮೇಲೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಹಾಕೋಣ, ಟೊಮೊಟೊ, ನಿಂಬೆಹಣ್ಣು. ಗೈಸ್ ನಾವು ಬೆಸ್ಟ್ ಅಲ್ಲೇ ಬೆಸ್ಟ್ ಕೊಡ್ತೀವಿ ಗೈಸ್. ಅವ್ರ ಪೋರ್ಕ್ ಇಂದ ನಮ್ಮ ಚಿಕನ್ ಚೆನ್ನಾಗಿರುತ್ತೆ ಗೈಸ್. ನೋಡ್ತೀರಿ ಎಲ್ಲ ಸ್ಟೇಜಸ್ ರಿವ್ಯೂ ತಗೊಂತೀವಿ. ಏನದು ಎಲ್ಲಾರು ಟೇಸ್ಟ್ ನೋಡ್ಸಿ. ಶುಂಠಿ ಬೆಳ್ಳುಳ್ಳಿ ಪಾಯಿಂಟ್ಸ್ ಬರುತ್ತೆ ನೋಡೋಣ. ಚಿಕನ್ ಮಸಾಲಾ ಬೇಕಣ. ಅವರು ಪೋರ್ಕ್ ತರಕ್ ಹೋಗಿದ್ದಾರೆ, ಬಂದಿಲ್ಲ, ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಖಾರ ಪುಡಿ, ಗರಂ ಮಸಾಲ, ಕೋರಿಯಂಡರ್ ಪೌಡರ್ ಒಂದು, ಇದೊಂದು ಪ್ಯಾಕೆಟ್ 140 ರೂಪಾಯಿ ಆಗಿದ್ಯಾ? ಡಿಸ್ಕೌಂಟ್ ಏನಿಲ್ವಣ? ಡಿಸ್ಕೌಂಟ್ ಸೇರಿ 140. ಓಕೆ ಗೈಸ್, ಅಲ್ಲಿ 300 ಆಯ್ತು, ಇಲ್ಲಿ 140 ಆಯ್ತು. ಟೋಟಲ್ 440 ರೂಪಾಯಿ. ಇನ್ನ 60 ರೂಪಾಯಿ ಉಳಿಸಿದೀವಿ ಗೈಸ್. 140 ಪೇ ಮಾಡಿದೀವಿ, ಪ್ರೂಫ್ ಇದೆ ಇಲ್ಲಿ. ನಾಲ್ಕು ಹಾಕಿ ಸಾಕು. ಒಂದು ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿ. ಆಮೇಲೆ ಏನ್ ಹಾಕತ್ತೀಯ? ಟೊಮೊಟೊ ಹಾಕಲ್ಲ. ಸಾಂಬಾರ್ ಸೊಪ್ಪು ಹಾಕಿ. ಟೊಮೊಟೊ ಏನ್ ಬೇಡವಾ? ಸಾಂಬಾರ್ ಸೊಪ್ಪು ಹಾಕಿರಿ ಅಂಕಲ್. ಟೊಮೊಟೊ ಇರ್ಲಿ, ಬೇಕಾಗುತ್ತೆ. ಸಾಕು. ಪೋರ್ಕ್ ಮಸಾಲ ಇದೆಯಾ ಅಂಕಲ್? ಪೋರ್ಕ್ ಮಸಾಲ ಕೊಡಿ ಒಂದು. ಯಾವ? ಓಕೆ. ಪೋರ್ಕ್ ಮಸಾಲ ಓಕೆ ಸರ್. ಬೇರೆ ಸಾಕು. ಗುರು ಇನ್ನೇ ರೂಪಾಯಿ ಆಗಿದೆ. ಪೇ ಮಾಡಿ. 60 ರೂಪಾಯಿ ಆಗಿದೆಯಾ? 60 ರೂಪೀಸ್ ಆಗಿದೆ ಗೈಸ್. ನಮ್ಮ ತರಕಾರಿಗೆ ಎಲ್ಲ ಐಟಮ್ಗೆ 60 ರೂಪೀಸ್ ಆಗಿದೆ. ಪೋರ್ಕ್ ಐಟಮು ನಮ್ಮ ಮನಿ ಅಣ್ಣಗೆ ಪೇ ಮಾಡ್ತಾ ಇದ್ದಾರೆ 60 ರೂಪಾಯಿ. ಟೋಟಲ್ ಆಗಿ ಪೋರ್ಕು 300 ರೂಪೀಸ್ ಆಯಿತು. ಇಲ್ಲಿ 60 ರೂಪೀಸ್ ಪೇ ಮಾಡಿದ್ವಿ. ಟೋಟಲ್ 360 ಆಗಿದೆ ನಮ್ದು. ಗಾಯ್ಸ್ ಆಕ್ಚುಲಿ ಕುಕಿಂಗು ಈಚೆ ಮಾಡೋಕ್ಕಾಗಿತ್ತು, ಔಟ್ಸೈಡು. ಮಳೆ ಬಂದಿರೋ ಕಾರಣ ನೀರು ನಿಂತಿರುತ್ತೆ. ಸೊ ಸೌದೆ ಕೂಡ ಸಿಗಲ್ಲ ನಮ್ಗೆ ಇವಾಗ. ಸೊ ಬೆಸ್ಟ್ ಆಗ ಶಶಿಯವ್ರ ಮನೆ. ಸೊ ಇಲ್ಲಿ ಮಾಡೋಣ ಅಂತ ಎಲ್ಲ ಐಟಮ್ ತೊಗೊಂಡು 2 ಟೀಮ್ ಅವರು ಬಂದಿದ್ದೀವಿ ಗಾಯ್ಸ್ ಇವಾಗ. ಸೊ ಇವಾಗ ಮನೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ವಿಡಿಯೋ. ಹಂಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಗೈಸ್ ಅಡುಗೆನೆಲ್ಲ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಬಾಯ್ಸ್ ಎಲ್ಲ ಹೋಗಿ ಕೈ ತೊಳ್ಕೊಂಡು ನೀಟಾಗಿ ಸೋಪ್ ಹಾಕೊಂಡು ಕೈ ತೊಳ್ಕೊಂಡ್ರು ಗೈಸ್. ನಮ್ಮ ಮದುವೆಗಂಡು ನೋಡಿದ್ರೆ ಕೈ ಜಾಸ್ತಿ ಗಲೀಜಾಗೋಗಿತ್ತು ಅಂದ್ಬಿಟ್ಟು 2 ಸತಿ ತೊಳ್ಕೊಂಡ್ರು ಗೈಸ್. ಸಿಲಿಂಡರ್ ತಂದು ಗ್ಯಾಸಿಗೆ ಫಿಟ್ ಮಾಡಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ವಿಡಿಯೋ ಕುಕ್ಕಿಂಗ್ ಎಲ್ಲ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.